ಇನ್ನು ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ ಆ ಮಹಿಳೆಯ ವಿರುದ್ಧ. 4 ವಿರುದ್ಧ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಪ್ರತಿ ದೂರನ್ನ ಸ್ವಾಮೀಜಿ ದಾಖಲಿಸಿದ್ದಾರೆ. ನಾನು ಹಣ ನೀಡದ ಕಾರಣ ನನ್ನ ತೇಜೋವಧೆ ಮಾಡ್ತಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಏಪ್ರಿಲ್ 4ನೇ ತಾರೀಕೆ ದೂರನ್ನ ದಾಖಲು ಮಾಡಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಅಂದ್ರೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು, ಹಣಕ್ಕಾಗಿ ಪೀಡಿಸಲಾಗ್ತಾ ಇತ್ತು, ಯಾವಾಗ ನಾನು ಹಣ ಕೊಡೋದಕ್ಕೆ ಒಪ್ಲಿಲ್ವೋ ಈ ರೀತಿ ನನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ, ಇದರಲ್ಲಿ ರಾಜಕೀಯ ನಾಯಕರ ಪಿತೂರಿ ಇದೆ ಅನ್ನೋದು ಬಸವಜಯ ಮೃತ್ಯುಂಜಯ ಶ್ರೀಗಳು ಮಾಡ್ತಾ ಇರುವಂತಹ ಆರೋಪ. ಅಂದ್ರೆ ಒಂದ್ ಕಡೆ ಸಂತ್ರಸ್ತ ಮಹಿಳೆ ಸ್ವಾಮೀಜಿ ವಿರುದ್ಧ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂಥ ದೂರನ್ನ ದಾಖಲು ಮಾಡಿದ್ರೆ, ಮಹಿಳಾ ಆಯೋಗಕ್ಕೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ದೂರಿನ ಪ್ರತಿಯನ್ನ ಸಲ್ಲಿಸಿದ್ರೆ, ಮತ್ತೊಂದ್ ಕಡೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಆ ಮಹಿಳೆಯಿಂದ ಹಾಗೆ ಆಕೆಯ ಜೊತೆಗಿರುವಂತಹ ಒಟ್ಟು 4ರಿಂದ ನನ್ನ ಮೇಲೆ ಹಣಕ್ಕಾಗಿ ಪೀಡಿಸುವಂತಹ ಕೆಲಸ ಆಗಿದೆ, ನಾನು ಹಣ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ನನ್ನ ತೇಜೋವಧೆಗೆ ಇಳಿದಿದ್ದಾರೆ ಅಂತ ಹೇಳಿ ಪ್ರತಿ ದೂರನ್ನ ದಾಖಲು ಮಾಡುವಂತಹ ಕೆಲಸವನ್ನ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಮಾಡಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ರಾಜ್ಯದ ಮತ್ತೋರ್ವ ಪ್ರತಿಷ್ಠಿತ ಸ್ವಾಮೀಜಿ, ಸಾಕಷ್ಟು ಹೆಸರು ಮಾಡಿರುವಂತಹ ಸ್ವಾಮೀಜಿಯ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿರುವುದು ನಿಜಕ್ಕೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಾನಾಗ್ಲೇ ಹೇಳಿದ ಹಾಗೆ 2A ಮೀಸಲಾತಿಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಸ್ವಾಮೀಜಿ. ಬಟ್ ರೀಸೆಂಟ್ ಆಗಿ ಅವರ ಸಮಾಜದ ಒಂದು ವರ್ಗವೇ ಅವರ ವಿರುದ್ಧ ನಿಂತಿತ್ತು. ಅವರನ್ನ ಕೂಡಲ ಸಂಗಮ ಪೀಠದಿಂದ ಉಚ್ಚಾಟನೆ ಮಾಡುವಂತಹ ಪ್ರಯತ್ನಗಳು ಕೂಡ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಾಗಿತ್ತು. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಲೈಂಗಿಕ ದೌರ್ಜನ್ಯದ ಆರೋಪ ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಕೇಳಿಬಂದಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಮಹಿಳೆ ಸ್ವಾಮೀಜಿಗಳ ವಿರುದ್ಧವೇ ದೂರನ್ನ ದಾಖಲು ಮಾಡಿದ್ದಾರೆ, ಮತ್ತೊಂದು ಕಡೆ ಸ್ವಾಮೀಜಿಯಿಂದಾನು ಪ್ರತಿ ದೂರು ದಾಖಲಾಗಿದೆ. ಬಟ್ ಘಟನೆಯ ಹಿನ್ನೆಲೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಭರತ್? ವಿದ್ಯಾ, ಸದ್ಯ ಬೆಂಗಳೂರು ಮೂಲದ ಮಹಿಳೆಯೊಬ್ಬರು ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ, ಜೊತೆಗೆ ಖಾಸಗಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯೇ ಬಿಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ, ಜೊತೆಗೆ ಪದೇ ಪದೇ ಮತ್ತೆ ಲೈಂಗಿಕ ಸಂಪರ್ಕ ಬೆಳೆಸೋದಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನ ಮಾಡಿ ಈಗಾಗಲೇ ರಾಜ್ಯ ಮಹಿಳಾ ಆಯೋಗಕ್ಕೆ ಮತ್ತೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆಯಷ್ಟೇ ಅವರು ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಸ್ವಾಮೀಜಿಯನ್ನ ನಾನು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಭೇಟಿ ಮಾಡಿದ್ದೆ, ಸ್ವಾಮೀಜಿಯವರ ಹೋರಾಟದ ಬಗ್ಗೆ ನನಗೆ ಮಾಹಿತಿ ಇತ್ತು, ಆ ಹೋರಾಟದ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ. ಅದಾದ ನಂತರ ಸ್ವಾಮೀಜಿ ಜೊತೆಯಲ್ಲಿ ನನಗೆ ಒಂದಿಷ್ಟು ಸ್ನೇಹ ಬೆಳೀತಂದ್ರೆ ಪರಿಚಯ ಬೆಳೆಯುತ್ತೆ. ಪರಿಚಯ ಬೆಳೆದ ನಂತರ ಸ್ವಾಮೀಜಿಯವರು ನನಗೆ ಮಠಕ್ಕೆ ಬರುವಂತೆ ಆಹ್ವಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಆ ಮಠಕ್ಕೆ ಹೋಗ್ತೀನಿ. ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಪರಸ್ಪರ ಪರಿಚಯ ಮತ್ತಷ್ಟು ಪರಿಚಯ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ತನಗೆ ಅರಿವಿಲ್ಲದೇನೆ ಸ್ವಾಮೀಜಿಯವರು ನನಗೆ ಮೈಕೆ ಮುಟ್ಟುವಂತಹದ್ದು, ಜೊತೆಗೆ ಅಸಭ್ಯವಾಗಿ ಮಾತಾಡುವಂತದನ್ನ ಶುರು ಮಾಡ್ತಾರೆ. ಅದಾದ ನಂತರ ತನಗೆ ಅರಿವಿಲ್ಲದ ರೀತಿಯಲ್ಲಿ ನನಗೆ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ದಾರೆ. ಜೊತೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಹೊರಗಡೆ ಹೇಳಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಜೊತೆಗೆ ತನ್ನ ಜೊತೆಯಲ್ಲಿ ಇದ್ದಂತಹ ವಿಡಿಯೋವನ್ನ, ಅಂದ್ರೆ ಖಾಸಗಿ ಕ್ಷಣವನ್ನ ವಿಡಿಯೋ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆ ವಿಷಯವನ್ನ ಹೇಳಿದಂತ ಸಂದರ್ಭದಲ್ಲಿ ನಾನು ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ, ಅದಾದ ನಂತರ ತನ್ನ ಕುಟುಂಬದ ಮರ್ಯಾದೆ, ತನ್ನ ಮರ್ಯಾದೆ ಕೂಡ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಸ್ವಾಮೀಜಿ ಅವರು ಸತತವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಖಾಸಗಿ ವಿಡಿಯೋನ ಇಟ್ಕೊಂಡಿದ್ರು, ಜೊತೆಗೆ ಪದೇ ಪದೇ ತನ್ನ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ರು, ಜೊತೆಗೆ ಕರೆದಾಗ ಬರಬೇಕು ಅನ್ನೋ ರೀತಿಯಲ್ಲಿ ಲೈಂಗಿಕ ಸಂಪರ್ಕ ಬೆಳೆಸೋದಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ರು ಅಂತೇಳಿ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳನ್ನ ಮಾಡಿ ಈಗ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿರುವಂತದ್ದು, ಮಕ್ಕಳ ಆಯೋಗಕ್ಕೆ ಕೂಡ ಈಗ ದೂರು ಕೊಟ್ಟಿರುವಂತದ್ದು. ಜೊತೆಗೆ ಈ ಸ್ವಾಮೀಜಿಯವರು ಕೂಡ ಈಗ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಅಂದ್ರೆ ಮಹಿಳೆ ಜೊತೆಗೆ ಮತ್ತಷ್ಟು ಅಂದ್ರೆ ಮತ್ತೆ 3 ವಿರುದ್ಧ ಒಂದು ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಸ್ವಾಮೀಜಿ ಮೇಲೆ ಒಂದು ಹಲ್ಲೆ ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿ ಈಗ ಸ್ವಾಮೀಜಿ ಕೂಡ ಪ್ರತಿ ದೂರನ್ನ ದಾಖಲಿಸಿರುವಂತದ್ದು. ಸದ್ಯ ಮಹಿಳಾ ಆಯೋಗ ಜೊತೆಗೆ ಆ ಕಡೆ ಸ್ವಾಮೀಜಿಯವರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರುವಂತದ್ದು. ಜೊತೆಗೆ ಈ ಸಂತ್ರಸ್ತ ಮಹಿಳಾ ಅಂತ ಹೇಳಲಾಗ್ತದೆ, ಈ ಮಹಿಳೆ ಈಗ
ಬೆಂಗಳೂರಿನಲ್ಲಿ ರಾಜ್ಯ ಮಹಿಳಾ ಆಯೋಗಕ್ಕೆ ಮತ್ತೆ ಮಕ್ಕಳ ಆಯೋಗಕ್ಕೆ ಈಗ ದೂರು ಕೊಟ್ಟಿರುವಂತದ್ದು. ಜೊತೆಗೆ ಈ ಒಳಗೆ ಅಂದ್ರೆ ಸ್ವಾಮೀಜಿ ಮತ್ತೆ ಮಹಿಳೆಯ ನಡುವಿನ ಸಂಬಂಧ ಏನು, ಜೊತೆಗೆ ಇವರಿಬ್ಬರ ನಡುವೆ ಏನಾಗಿದೆ ಅನ್ನೋದನ್ನ ಈಗ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಲೈಂಗಿಕ ದೌರ್ಜನ್ಯದ ಆರೋಪ. ಬೆಂಗಳೂರಿನ ಮಹಿಳೆ ಈ ದೂರನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ದೂರಿನ ಪ್ರತಿ ರವಾನೆಯಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಹಿಳೆ ಮಾಡಿದ್ದಾರೆ. ಆ ದೂರಿನಲ್ಲಿ ಸ್ವಾಮೀಜಿ ನನ್ನನ್ನ ಲೈಂಗಿಕವಾಗಿ ನನ್ನ ತಿಳುವಳಿಕೆ ಇಲ್ಲದೆ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದಾದ ನಂತರ ವಿಡಿಯೋನ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಆ ಮಹಿಳೆ ಮಾಡಿರೋದು. ಹಾಗಾಗಿ ಆ ವಿಡಿಯೋಗಳನ್ನ ಇಟ್ಕೊಂಡು, ಆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡುವಂತಹ ಕೆಲಸ, ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ, ಸಹಕರಿಸುವ ಬೆತ್ತಲೆ ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ನನ್ನನ್ನ ಒತ್ತಡವನ್ನ ಹೇಳ್ತಿದ್ದಾರೆ, ಒತ್ತಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆ ಮಹಿಳೆ ಆರೋಪ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಸವಜಯ ಮೃತ್ಯುಂಜಯ ಶ್ರೀಗಳಿಂದಾನೂ ಕೂಡ ಒಂದು ಪ್ರತಿ ದೂರು ದಾಖಲಾಗಿದೆ. ಆ ಪ್ರತಿ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ ಏನು ಅಂತಂದ್ರೆ, ಈ ಮಹಿಳೆ ಸೇರಿದಂತೆ ಒಟ್ಟು 4 ಮಂದಿ ಹಣಕ್ಕಾಗಿ ನನಗೆ ಬೇಡಿಕೆ ಇಡ್ತಾ ಇದ್ರು. ನಾನು ಹಣವನ್ನ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನನ್ನ ಮೇಲೆ ಈ ರೀತಿ ಆರೋಪವನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೊಂದು ರಾಜಕೀಯ ಪಿತೂರಿ ಅನ್ನುವಂಥ ಪ್ರತಿ ದೂರನ್ನ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲಿಸುವಂತಹ ಕೆಲಸವನ್ನ ಸ್ವಾಮೀಜಿ ಮಾಡಿದ್ದಾರೆ. ಒಟ್ಟು 4 ಜನರ ವಿರುದ್ಧ ಆರೋಪವನ್ನ ಮಾಡಿರೋದು. ಅದರಲ್ಲಿ ಆ ಮಹಿಳೆಯ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ 3 ಪುರುಷರ ಹೆಸರು ಅದರಲ್ಲಿ ಉಲ್ಲೇಖ ಇದೆ. ಯಶವಂತ್, ಹಾಗೆ MD ವೀರೇಶ್, ಜೊತೆಗೆ ಪೃಥ್ವಿಗೌಡ ಅನ್ನುವಂಥ 3 ಜನ ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಆ ದೂರಿನಲ್ಲಿರುವಂತಹ ವಿಚಾರ ಏನು ಅಂದ್ರೆ, ನಾನು ಅಂದ್ರೆ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಪೀಠಾಧಿಪತಿ, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾರಾಜರ ಕೂಡಲ ಸಂಗಮ ಸ್ವಾಮೀಜಿ ಕೊಡುವಂತಹ ಲಿಖಿತ ದೂರು ಏನು ಅಂದ್ರೆ, ಸುಮಾರು 2-3 ವರ್ಷಗಳ ಹಿಂದೆ ಬೆಂಗಳೂರಿನ ಅದ್ಯಾವುದೋ ಒಂದು ಫೌಂಡೇಶನ್ ಹೆಸರು ಮೆನ್ಷನ್ ಮಾಡ್ತಾರೆ. ಅದರ ಮುಖ್ಯಸ್ಥೆ ಅಂದ್ರೆ ಆ ಸಂತ್ರಸ್ತ ಮಹಿಳೆಯ ಹೆಸರನ್ನ ಅವರು ಉಲ್ಲೇಖ ಮಾಡ್ತಾರೆ. ಆ ಮಹಿಳೆ ನನಗೆ ಕರೆ ಮಾಡಿ, ಲಿಂಗಾಯತ ಸಮಾಜದ ಮಹಿಳೆಯಾದಂಥ ನಾನು ಇಂಥದ್ದೊಂದು ಫೌಂಡೇಶನ್ನ ಮುಖ್ಯಸ್ಥೆ, ನಾನು ಅನಾಥ ಹಾಗೆ ಬಡ ಮಕ್ಕಳನ್ನ ಸಾಕ್ತಾ ಇದ್ದೀನಿ ಅಂತ ನನ್ನನ್ನ ಪರಿಚಯ ಮಾಡಿಕೊಂಡು, ಆನಂತರ ಆಕೆಯ ಸಹೋದರನ ಜೊತೆಗೆ ಬಂದು ನನ್ನನ್ನ ಭೇಟಿಯಾಗಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ನನ್ನನ್ನ ನಂಬಿಸಿದ್ರು. ಅದಾದ ನಂತರದ ದಿನಗಳಲ್ಲಿ ಆ ಮಹಿಳೆ ನನ್ನನ್ನ ಭೇಟಿಯಾಗಿ ಆಕೆ ನಡೆಸ್ತಾ ಇದ್ದಂಥ ಅನಾಥಾಶ್ರಮಕ್ಕೆ ಹಣದ ನೆರವನ್ನ ಕೇಳಿದ್ದು. ಆಗ ನಾವು ಯಾರಾದ್ರೂ ದಾನಿಗಳಿದ್ರೆ ಸಹಾಯ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದಾದ ನಂತರದ ದಿನಗಳಲ್ಲಿ ಹಣಕಾಸಿನ ವಿಚಾರಕ್ಕೆ ಆಕೆ ನನ್ನನ್ನ ಪದೇ ಪದೇ ಪೀಡಿಸ್ತಾ ಇದ್ಲು. ನಾನು ಹಣದ ಸಹಾಯ ಮಾಡದೇ ಇದ್ದಿದ್ದಕ್ಕೆ ಮತ್ತು ರಾಜಕೀಯ ವ್ಯಕ್ತಿಗಳ ಪ್ರಚೋದನೆಯಿಂದ ನನ್ನನ್ನ ತೇಜೋವಧೆ ಮಾಡೋಕೆ ಆಗಾಗ ಹಣದ ಬೇಡಿಕೆ ಇಟ್ಟಿದ್ದು. ನಾನು ಒಪ್ಪದೇ ಇದ್ದಾಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಆ ಮಹಿಳೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳಿ ಸ್ವಾಮೀಜಿ ತಾವು ಕೊಟ್ಟಂತಹ ದೂರಿನಲ್ಲಿ ತಿಳಿಸಿದ್ದಾರೆ. ಅದಾದ ನಂತರ ಅವರೊಂದು ಡೇಟ್ ಮೆನ್ಷನ್ ಮಾಡ್ತಾರೆ, 11/2/2026 ಅಂದ್ರೆ ಕಳೆದ ಫೆಬ್ರವರಿ 11ನೇ ತಾರೀಕು ವಿಜಯಪುರ ಜಿಲ್ಲೆಯ ಕಗ್ಗೋಡದಿಂದ ಮಠಕ್ಕೆ ಬರುವಾಗ ನನ್ನ ವಾಹನವನ್ನ ಅಡ್ಡಗಟ್ಟಿ ನನಗೆ ಹಣದ ಸಹಾಯದ ಬೇಡಿಕೆ ಇಟ್ಟಾಗ ಅದಕ್ಕೆ ನಾನು ಒಪ್ಪದೇ ಇದ್ದಾಗ ನನ್ನ ಕಾರಿಗೆ ಆಕೆ ಕೈನಿಂದ ಗುದ್ದಿದ್ಲು, ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ಲು. ತಕ್ಷಣ ಬೆಂಗಾವಲು ಸಿಬ್ಬಂದಿ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ನಂತರ ಟಿವಿ ಹಾಗೆ ಯೂಟ್ಯೂಬ್ ಮಾಧ್ಯಮದಲ್ಲಿ ನನ್ನ ಬಗ್ಗೆ ಅಪಪ್ರಚಾರವನ್ನ ಮಾಡಿಸಿದ್ದು. ಇದರ ಬಗ್ಗೆ ನಾನು ಮಾನ್ಯ ಸಿಟಿ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಅಲ್ಲಿ ದೂರನ್ನ ದಾಖಲಿಸಿ ಮಧ್ಯಂತರ ತಡೆಯಾಜ್ಞೆಯನ್ನ ಪಡೆದಿದ್ರೂ ಕೂಡ ನಿನ್ನೆ ಅಂದ್ರೆ 2/4/2026 ಅಂದ್ರೆ ಏಪ್ರಿಲ್ 2ನೇ ತಾರೀಕು ಯಾವುದೋ ಒಂದು ನ್ಯೂಸ್ ಚಾನೆಲ್ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರವನ್ನ ಮಾಡಿದ್ದಾಳೆ. ನಮ್ಮ ಶಿಷ್ಯರಾದಂತಹ ರಾಜ್ಕುಮಾರ್ CM ಈತನ ಮೊಬೈಲ್ ಅಂದ್ರೆ ಅವರ ಶಿಷ್ಯನ ಮೊಬೈಲ್ಗೆ ಕರೆ ಮಾಡಿ 3 ಕೋಟಿ ಹಣ ಕೊಡಬೇಕು, ಇಲ್ಲವಾದ್ರೆ ನಿಮ್ಮ ಸ್ವಾಮೀಜಿ ಬಗ್ಗೆ ಸಾಮಾಜಿಕ ಜಾಲತಾಣ ಹಾಗೆ ಮಾಧ್ಯಮಗಳಲ್ಲಿ ಅಪಪ್ರಚಾರವನ್ನ ಮಾಡಿಸ್ತೀನಿ ಅಂತ ಹೇಳಿ ಆ ಮಹಿಳೆ ಬೆದರಿಕೆಯನ್ನ ಹಾಕಿದ್ದಾಳೆ. ಅಲ್ಲದೆ ಅದೊಂದು ಯಾವುದೋ ಚಾನೆಲ್ನ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಆ ಹೆಸರನ್ನ ಹೇಳಿ ಕೂಡ ಆಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅನ್ನೋದನ್ನ ಸ್ವಾಮೀಜಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಮಹಿಳೆಯಿಂದ ಅತ್ಯಾಚಾರದ ಆರೋಪ ದಾಖಲಿಸುವ ಬಗ್ಗೆ ಬೆದರಿಕೆಯನ್ನ ಹಾಕಲಾಗಿದೆ. ಅಂದ್ರೆ ಆ ಮಹಿಳೆ ನನ್ನ ಮೇಲೆ ನೀವು ಅತ್ಯಾಚಾರ ಮಾಡಿದಿರಿ ಅಂತ ಹೇಳಿ ದೂರು ದಾಖಲಿಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾಳಂತೆ.
ಅಲ್ಲದೆ ಮುಂದುವರೆದು ಹೇಳ್ತಾರೆ ಸ್ವಾಮೀಜಿ, ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕೋಕೆ ಹಾಗೆ ನನ್ನ ಘನತೆಗೆ ಕುಂದನ್ನ ತರುವಂಥ ಉದ್ದೇಶದಿಂದ ದುರುದ್ದೇಶದಿಂದ ಆ ಮಹಿಳೆ ಹಾಗೆ ಪೃಥ್ವಿಗೌಡ ಅನ್ನುವಂಥ ವ್ಯಕ್ತಿ, ಸಿದ್ದಣ್ಣ ಅನ್ನುವಂಥ ವ್ಯಕ್ತಿ, ಹಾಗೆಯೇ ಯಶವಂತ್ ಜೊತೆಗೆ ಡಿ ವೀರೇಶ್ ಅನ್ನುವಂಥ ವ್ಯಕ್ತಿ ಇವರೆಲ್ಲರೂ ಸೇರ್ಕೊಂಡು ಅಕ್ರಮ ಕೂಟ ಮಾಡಿಕೊಂಡು ನನ್ನ ಘನತೆಗೆ ಧಕ್ಕೆ ತರುವಂಥ ಉದ್ದೇಶದಿಂದ ವಿಡಿಯೋನ ಪ್ರಸಾರ ಮಾಡುವ ಹಾಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡುವ ಬೇಡಿಕೆ ಇಟ್ಟಿದ್ದು ಮತ್ತು ನನ್ನ ಕಾರನ್ನ ಬಲವಂತವಾಗಿ ಅಡ್ಡಗಟ್ಟಿ ನನ್ನ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ಮೇಲ್ಕಾಣಿಸಿದಂಥ ಎಲ್ಲ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತೀನಿ, ಮನವಿಯನ್ನ ಮಾಡ್ತೀನಿ ಅಂತ ಹೇಳಿ ಸ್ವಾಮೀಜಿ ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲು ಮಾಡಿರುವಂತಹ ತಮ್ಮ ದೂರಿನಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ತಮ್ಮ ಮೇಲಿನ ಆರೋಪ, ಮಹಿಳೆ ಮಾಡ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಅಲ್ಲಗಳೆಯುವಂತಹ ಪ್ರಯತ್ನವನ್ನ ಬಸವಜಯ ಮೃತ್ಯುಂಜಯ ಶ್ರೀಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.